ಬೆಂಗಳೂರಿನ ಅಭಿವೃದ್ಧಿಗೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೂಪಾಯಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಇವ್ರು ಯಾರು ಕೂಡ ಕೊಡ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡಿಬಿಟ್ರು, ಅನ್ಯಾಯ ಮಾಡಿಬಿಟ್ರು ಕರ್ನಾಟಕಕ್ಕೆ. ಯಾವ ರಾಜ್ಯದಿಂದ ಗೆದ್ದೋದ್ರು ಅದೇ ರಾಜ್ಯದ ಕನ್ನಡಿಗರಿಗೆ ಅನ್ಯಾಯ ಯಾರಾದರೂ ಮಾಡಿದ್ರೆ ಅದು ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇದು ನ್ಯಾಯನಾ? ಇದು ನ್ಯಾಯನಾ? ಈ ಅನ್ಯಾಯ ಹೇಳಿದ್ರೆ ತಪ್ಪ ಕಪ್ಪೋಟ. ಇದು ಎಂಥದ್ದು? ಪ್ಲಕಾರ್ಡ್ ಹಿಡ್ಕೊಬರ್ತದೆ, ಪ್ಲಕಾರ್ಡ್ ಹಿಡ್ಕ. ಮಿಸ್ಟರ್ ಅಶೋಕ, ಇದು ಗೊತ್ತಾಗಲ್ವೇನಪ್ಪ ನಿನಗೆ? ಯಡಿಯೂರಪ್ಪ ಗೊತ್ತಾಗಲು ನಿನಗೆ? ಬಸವರಾಜ ಗೊತ್ತಾಗಲು ನಿನಗೆ? ಯತ್ನಾಳ್, ಓಹೋ, ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲಪ್ಪ ಸಬ್ಕಾ ಸಾಥು ಸಬ್ಕಾ ವಿಕಾಸು? ಸಬ್ಕಾ ವಿಶ್ವಾಸ್ ಆಮೇಲೆ ಸೇರ್ಕೊಂಡ್ರು. ಸಬ್ಕಾ ವಿಶ್ವಾಸ್, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್. ಎಲ್ಲಿ ವಿಕಾಸ ಮಾಡ್ತಾರೆ? ಆ ಯತ್ನಾಳ ಇರ್ತಾನೆ, ಯಾರು ಟೋಪಿ ಹಾಕಿರೋರು ನನ್ನ ಆಫೀಸ್ಗೆ ಬರಬೇಡಿ ಅಂತ ಯತ್ನಾಳ ಹೇಳೋರು. ಟೋಪಿ ಹಾಕೊಂಡಿರೋರು, ಬುರ್ಕ ಹಾಕೊಂಡಿರೋರು ಯಾರು ನಮ್ಮ ಆಫೀಸು ಬರಬೇಡಿ. ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಹೇಳೋದಕ್ಕೆ ನಡ್ಕೊಳ್ಳೋದಕ್ಕೆ ಅರ್ಥ ಇರಬೇಕಲ್ಲ, ಸಂಬಂಧ ಇರಬೇಕಲ್ಲ. ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥವ್ರು ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ನೀವೆಲ್ಲ ಕಾಂಗ್ರೆಸ್ಸಿಗರು. ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಸುದೀರ್ಘವಾಗಿ, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ನಾನು ಮತ್ತೆ ಮಾರ್ಗಕ್ಕೆ ಹೋಗ್ಲಿ. ಇವತ್ತೆಲ್ಲ ಇಲ್ಲಿ ಬ್ಯಾಂಕ್ಗಳಿದ್ವಲ್ಲ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಯಾಕಂತಂದ್ರೆ ಬ್ಯಾಂಕ್ನ ಬಾಗಿಲುಗಳು ಬಡವರಿಗೂ ಕೂಡ ತೆಗೆದಿರಬೇಕು ಅಂತೇಳಿ, ಬಡವರಿಗೂ ಕೂಡ ತೆರೆದಿರಬೇಕು. ಇವತ್ತು ಏನಾಗಿದೆ ಬ್ಯಾಂಕಿನ ಪರಿಸ್ಥಿತಿ? ರಾಷ್ಟ್ರೀಕರಣ ಮಾಡಿದ್ರು. ಇವತ್ತು ಖಾಸಗಿಯವರಿಗೆ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ತೆರಿಗೆ ಯಾರ ಮೇಲೆ ಹಾಕಿದ್ದು ಗೊತ್ತಾ? ಬಡವರ ಮೇಲೆ ತೆರಿಗೆ ಹಾಕಿದ್ದು. ಬಡವರ ತೆರಿಗೆ ಜಾಸ್ತಿ ಆಯಿತು. ಕಾರ್ಪೊರೇಟ್ ಬಾಡಿಗಳು 30% ತೆರಿಗೆಯನ್ನು ಕೊಡ್ತಾ ಇದ್ರು. ಅದನ್ನ 22.5ಕ್ಕೆ ಇಳಿಸಿದ್ದು ನರೇಂದ್ರ ಮೋದಿ ಅವರು. ಕಾರ್ಪೊರೇಟ್ ಬಾಡಿಗಳು ಮನಮೋಹನ್ ಸಿಂಗ್ ಕಾಲದಲ್ಲಿ 30% ತೆರಿಗೆ. ಇವರು ನರೇಂದ್ರ ಮೋದಿ ಅವರ ಕಾಲದಲ್ಲಿ 22.5. ಯಾರ ಪರವಾಗಿದ್ದಾರೆ ಇವರು? ಯಾರ ಪರವಾಗಿದ್ದಾರೆ? ಶ್ರೀಮಂತರ ಪರವಾಗಿ, ಉದ್ಯಮಿಗಳ ಪರವಾಗಿ, ಕಾರ್ಪೊರೇಟ್ ಬಾಡಿಗಳ ಪರವಾಗಿ ಇವರು ನರೇಂದ್ರ ಮೋದಿ ಅವರು ಇರ್ತಕ್ಕಂಥದ್ದು. ಬಡವರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ. ನಮ್ಮ ಸರ್ಕಾರ ಬಸವ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಹೇಳಿದಂಥ ವಿಚಾರಗಳಲ್ಲಿ ಸಂವಿಧಾನ ಏನು ಹೇಳ್ತದೆ ಆ ಸಂವಿಧಾನದ ರೀತಿ ನಡೀತಕ್ಕಂಥದ್ದು. ಅದಕ್ಕೋಸ್ಕರನೇ ಈ ತಿಂಗಳ ಜನವರಿ 26, 1950, ಜನವರಿ 26, 24, ಜನವರಿ 26, 24ರಿಂದ ಇವತ್ತು ಸಂವಿಧಾನ ಜಾಥಾ ನಡೀತಾ ಇದೆ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ನಡೀತಾ ಇದೆ. 31 ಜಿಲ್ಲೆಗಳಲ್ಲಿಯೂ ಕೂಡ, ಕರ್ನಾಟಕದ 31 ಜಿಲ್ಲೆಗಳಲ್ಲಿಯೂ ಕೂಡ ಜಾಥಾ ನಡೀತದೆ. 23ರವರೆಗೆ ಜಾಥಾ ನಡೀತದೆ. 23ರವರೆಗೆ. ಯಾಕಂತಂದ್ರೆ ಅಂಬೇಡ್ಕರ್ ರಚನೆ ಮಾಡಿದಂತ ಸಂವಿಧಾನ
ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥದ್ದು, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು 49 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ನೀವೆಲ್ಲ ಓದಬೇಕು ಭಾಷಣನ, ನಮ್ಮ ಎಲ್ಲ ಮುಖಂಡರುಗಳು ಕೂಡ ಓದಬೇಕು. ಅವತ್ತು ಏನು ಹೇಳಿದ್ದಾರೆ ಅಂತಂದ್ರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 1950 ಜನವರಿ 26ನೇ ತಾರೀಕಿನಿಂದ ಹೊಸ ಸಂವಿಧಾನ ಜಾರಿಗೆ ಬರ್ತಾ ಇದೆ ಈ ದೇಶದಲ್ಲಿ ಜಾರಿ ಬರ್ತದೆ. ಅವತ್ತು ಈ ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ, ಯಶಸ್ವಿ ಆಗ್ಬೇಕಾದ್ರೆ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ, ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ನೀವೆಲ್ಲರೂ ಕೂಡ ಕಾಂಗ್ರೆಸ್ನವರು, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಈ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಆದ್ರಿಂದ ನಮ್ಮ ಜವಾಬ್ದಾರಿಯನ್ನು ಸಂವಿಧಾನ ಉಳಿಸಬೇಕಾಗಿರೋರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಬಿಜೆಪಿಯವರ? ಯಾರು ತಂದುಕೊಟ್ಟವರು? ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಾಯ್ ಪಟೇಲ್, ಆಜಾದ್, ಮೌಲಾನಾ ಆಜಾದ್ ಇವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ವಾಜಪೇಯಿ ನೇತೃತ್ವದಲ್ಲಿ, ಅದ್ವಾನಿ ನೇತೃತ್ವದಲ್ಲಿ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂದದ್ದಲ್ಲ. ನೀವು ತಿಳ್ಕೋಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಕಾಂಗ್ರೆಸ್ನಿಂದ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲರಿಗೂ ನ್ಯಾಯ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು ಅವರು ಏನು ಹೇಳಿದ್ದಾರೆ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಹೌದಲ್ಲ? ಇದನ್ನ ನಮ್ಮ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳ್ಕೋಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದವರನ್ನ, ಎಲ್ಲ ಸಮಾಜದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರಿಗೆ ಇವತ್ತು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ, ಅದು ಸಂವಿಧಾನದಂತೆ ನಡೀತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಅಲ್ಲ. ಇದನ್ನ ಸ್ಪಷ್ಟವಾಗಿ ನಮ್ಮ ಕಾರ್ಯಕರ್ತರು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಸಾರಿ ಗೆಲ್ಸ್ಕೊಡ್ತೀರಲ್ಲ? ಎಲ್ರಿ ಕೈ ಎತ್ತಿರಿ ನೋಡೋಣ, ಗೆಲ್ಸ್ತೀರೇನ್ರಿ? ನೀವು ಮನೆಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಾರೆ 5 ಗ್ಯಾರಂಟಿಗಳು ಇವರು ಎಂತ ನೀಚಿರು ಅಂತಂದ್ರೆ, ಬಿಜೆಪಿಯವರು ನಾವೇ ಮಾಡಿದ್ವು ಈ ಕೆಲಸನ, ಮೋದಿನೇ ಮಾಡಿದ್ರು ಅಂದ್ಬಿಡ್ತಾರೆ. ಯಾಕಂದ್ರೆ ಮೋದಿ 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 ಮೋದಿ. ಅವ್ರಿಗೆ ಏನು ಬಂಡವಾಳ ಇಲ್ಲ, ಮೋದಿನೇ ಬಂಡವಾಳ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ರಸ್ತೆಗಳಲ್ಲಿ ತಿರುಗಾಡಿದ್ರು, 100 ಸಭೆಗಳನ್ನು ಅಡ್ರೆಸ್ ಮಾಡಿದ್ರು. ಆದರೂ ಕರ್ನಾಟಕದ ಜನ ಮೋದಿಯ ಮಾತನ್ನ ಕೇಳದೇನೆ ನಮಗೆ 136 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರು. 136 ಸ್ಥಾನಗಳನ್ನು ಕೊಟ್ಟರು. ಈಗಲೂ ಕೂಡ ನನಗೆ ಭರವಸೆ ಇದೆ, ಕರ್ನಾಟಕದಲ್ಲಿ ಕನಿಷ್ಠ 20 ಸ್ಥಾನಗಳನ್ನ, 28 ಸ್ಥಾನಗಳಲ್ಲಿ 20 ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಯಾಕೆಂದ್ರೆ ಬಿಜೆಪಿಯವರು ನಾವು 28 ಗೆಲ್ತೀವಿ, 28 ಅದು ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಕ್ಕಂಥ ಮಾತುಗಳು. ನಾನು ವಾಸ್ತವ ನೆಲಗಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ನಾವು ಕನಿಷ್ಠ 20 ಸ್ಥಾನಗಳನ್ನ ಗೆಲ್ತೀವಿ.
ಇಲ್ಲಿ 2 ಸ್ಥಾನಗಳನ್ನು ನೀವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಇವತ್ತು ಈ ಸಭೆಯನ್ನ ಆರ್ಗನೈಸ್ ಮಾಡಿದಂತ ಎಲ್ಲ ಹರೀಶ್ ಕುಮಾರ್ ಮತ್ತು ಇತರ ಎಲ್ಲ ಉಡುಪಿ ಜಿಲ್ಲೆಯವರು ಮತ್ತೆ ಮಂಗಳೂರು ಜಿಲ್ಲೆಯವರು ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.